ಹಂಗೇರ್ತಾ ಇದೆ ಶಿವಮೊಗ್ಗ ಲೋಕಸಭಾ ಚುನಾವಣಾ ಅಖಾಡ. ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಯನ್ನು ಕೂಡ ರೀಚ್ ಮಾಡಬೇಕು ಅಂತಕ್ಕಂಥದ್ದು ಅವರ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಸೊರಬ ತಾಲೂಕಿನ ಹಲವೆಡೆ BY ರಾಘವೇಂದ್ರ ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಶಿವಮೊಗ್ಗದಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಹಲವೆಡೆ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಸೊರಬ ತಾಲೂಕಿನ ಚಂದ್ರಗುತ್ತಿ ಮತ್ತು ಉಳುವಿಯಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಸೊರಬ ಪಟ್ಟಣದಲ್ಲಿ ಪ್ರಚಾರದ ಜೊತೆ ಕಾರ್ಯಕರ್ತರ ಸಭೆಯನ್ನ ಕೂಡ BY ರಾಘವೇಂದ್ರ ಅವರು ನಡೆಸಿದ್ದಾರೆ. ಈ ಬಾರಿ ಮತ್ತೊಮ್ಮೆ BY ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಶಿವಮೊಗ್ಗದಲ್ಲಿ ನಡೆಸಿದ್ದಾರೆ. ಸಾಲದ್ದಕ್ಕೆ ಈ ಸರ್ತಿ ಸ್ವಲ್ಪ ಟಫ್ ಫೈಟ್ ಕೂಡ ಇರೋದ್ರಿಂದ ಹೆಚ್ಚಿನ ಒತ್ತನ್ನು ಪ್ರಚಾರಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ BY ರಾಘವೇಂದ್ರ ಅವರು ಈ ಸರ್ತಿ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಭೇಟಿ ನೀಡಬೇಕು, ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಬೇಕು, ಬೆಂಬಲವನ್ನು ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ. तौ देवेभ्यः कृणोतो दीर्घमायुः शतमानं भवति शतायुः पुरुषः शतेन्द्रिय आयुष्येवेन्द्रियै प्रतिष्ठति श्रेयोभिवृद्धिरस्तु मनस्संकल्प सिद्धिरस्तु. ಚುನಾವಣೆ ನಡೀತಾರೆ. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಯಾವುದೇ ಕುಟುಂಬ ವಿಚಾರಗಳು ಇಲ್ಲ ಸರ್. ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ. ನಾವು ಮಾಡಿದಂತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಗಳಿರ್ಬೋದು, ನಮ್ಮ ವಿಶ್ವ ನಾಯಕ ಮೋದಿಜಿಯವರು ಮಾಡಿದಂತ ಒಂದು ಕಾರ್ಯ ಇರ್ಬೋದು, ಸನ್ಮಾನಿಸಿದ ಮಧು ಬಂಗಾರಪ್ಪ ಒಬ್ಬ ಶಿಕ್ಷಣ ಸಚಿವರು ಅತ್ಯಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಳೆದ 3-4 ದಿನದ ಪ್ರವಾಸದಲ್ಲಿ ಉಪಯೋಗಿಸಿದ ಪದಗಳು, ಹಡಪೆಟ್ಟಿ ದುಡ್ಡು, ನಮ್ಮಪ್ಪನು ಮುಖ್ಯಮಂತ್ರಿ ಸಂತೋಷ. ನಮ್ಮ ಗೌರವ ಬಂಗಾರಪ್ಪನವ್ರ ಬಗ್ಗೆ ಅತೀವವಾದಂತ ಗೌರವ ಇಟ್ಕೊಂಡ ಕುಟುಂಬಗಳು ನಾನು ಕೂಡ ಒಬ್ಬ. ಕಾರ್ಯಕರ್ತರ ಚೇಲಾಗಳು, ಇದೇ ಕಾರ್ಯಕರ್ತರು ಪೂಜ್ಯ ಬಂಗಾರಪ್ಪನವ್ರನ್ನ ಸಂಸತ್ ಸದಸ್ಯರಾಗಿ ಮಾಡಿದ್ರು ಒಂದು ಟರ್ಮ್ನಲ್ಲಿ. ಇದೇ ಬಿಜೆಪಿಯ ಕಾರ್ಯಕರ್ತರು ಮಧು ಬಂಗಾರಪ್ಪ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗ ಹಗಲು ದುಡಿಮೆ ಮಾಡಿದ್ರು. ಈ ಭಾಜಪ ಕಾರ್ಯಕರ್ತರಿಗೆ ಚೇಲಾಗಳು ಅಂತ ನಿನ್ನ ಪದ ಶಿಖರದಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಎಷ್ಟು ದರ್ಪದ ಮಾತು, ಎಷ್ಟು ಅಹಂಕಾರದ ಮಾತು ತಾವು ಇಷ್ಟ ಮಾಡ್ತಾರೆ. ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ನನಗೆ ಈ ಚುನಾವಣೆಯಲ್ಲಿ ಫ್ರೇಮ್ ಕ್ಷೇತ್ರದ ಅಭಿವೃದ್ಧಿ ಇವತ್ತೇನಾಗಿದೆ, ಮುಂದೆ ಏನಾಗಬೇಕು, ಇದನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಮಾಡ್ತಿದ್ದೀನಿ. ನಮ್ಮ ಹಿಂದುತ್ವನ ಇಡೀ ಪ್ರಪಂಚ ಒಪ್ಕೊಂಡಿದೆ. ಈ ಸಂದರ್ಭದಲ್ಲಿ ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಚುನಾವಣೆಯ ಒಂದು ಪ್ರಚಾರವನ್ನು ನಾವೆಲ್ಲ ಸೇರಿ ಮಾಡ್ತೀವಿ.